हाँ भैया क्या है भैया? क्या भी नहीं, झगड़े नहीं, क्या भी नहीं, क्या भी नहीं। क्या थोड़ा भाभी को क्या थोड़ा तो हॉस्पिटल ले जाने का था। क्या हॉस्पिटल ले जाने का को चौधरी पास ये लगाए थे नंबर 1 बजे आओ बोले थे उन्होंने। इन्हों सुबह 3:30 बजे गए, 3:30 बजे गए सोमवार दिन ना। क्या गए बाद हमने मालूम ही हमें ढूंढे ढूंढे सुबह से ढूंढे बाद यहाँ वहाँ यहाँ भी आए थे हमें ढूंढने, लेकिन हमने वो ये मालूम है प्लेस क्या। तो हमें पूरा ढूंढे गिंढे अब भी हमने मालूम आवे क्या, ये मालूम है बाद आ जाए देखो। ये कौन है? हमारे भाभी नाम क्या है? अंबुजा, अंबुजा आड़ा नाम बड़मकर। और कई बार हम दवाखाने के लेके गए। वो पेट दुख रहा था उनका। डॉक्टर क्या बोले? डॉक्टर आओ कर बोले थे, आओ आओ कर बोले थे 1 बजे आओ कर बोले बाद 1 बजे बहुत बर्दाश्त नहीं हुआ उनको क्या। इसके बारे में ऐसा कर लें तो आगे तल घर से कैसे नहीं मालूम तुम लोग? घर से गए सो 4 बजे हमारे भाई देखे उठ को 4 बजे देखे उन्हें, देखे बाद मालूम ही नहीं पड़ा ये कहाँ गए हमें ढूंढेंगे वहाँ गली गली में कहाँ तो गए रहेंगे अगर को वॉकिंग को। सोमवार दिन गए तो 3:30 बजे यहाँ हमारा इन्हें है हमारा साड़ू आपको देखे उन्होंने वॉकिंग करने आते नहीं यहाँ तुम देखे कैसा मालूम तुम ना? कौन तुम्हारे घर वाले से मालूम? क्या हमारी भाभी कैसा मालूम पड़ा तुम्हें? ये ड्रेस को ड्रेस और चप्पल है तो ड्रेस और चप्पल है वो देख कुछ पहचाने। चप्पल ले बेटा, चप्पल ले घर का है भावसार नगर, भावसार नगर। बच्चे कितने हैं? बच्चे नहीं हुए, बच्चे नहीं। उनके घर वाले कहाँ हैं? नहीं अभी बाहर गए तो। तुम्हें क्या लगता है ये खाली पेट दुखने की वजह से या फिर दूसरा भी? ये कुछ क्या भी नहीं। उम्र कितनी? उम्र 33। क्या नाम? राजू बड़मकर। ನಮ್ಮೂರಿಗೆ ಬಂದಿದ್ರಿ ಸಿರೊಳಕ್ ಶನಿವಾರ ರೀ ಬಂದ್ರ ಅಲ್ಲೆಲ್ಲಾ ಗುಡಿಗೆ ಹೋಗಿ ಬಂದಿವ್ರಿ ಎಲ್ಲಾ ಮಾಡಿದಿವ್ರಿ. ಇರವ ತಾಳನ್ ಗುಂಡ್ ಮಾರಿ ತೋರಿಸ್ತೀನಿ ಅಂದಿರಿ. ಹಣ್ಣು ಕಾಲೆ ನನ್ ಗಂಡ ತೋರಿಸ್ತಾನಾಳ ಅಂತ ಹೊಳೆ ಬಂದಾಳ್ರಿ. ಅವತ್ ರಾತ್ರಿ ಏನಾಗತ್ತೋ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಅದ್ರಕ್ಕಿಂತ ಮೊದಲು ಏನ್ರಿ ಜಗಳ ಮನಿ ಬಿಟ್ಟು ಬರೋದು? ಜಗಳ ಇತ್ತಾರ್ರಿ ಅವ್ರು, ಜಗಳ ಇದ್ದಾರ್ರಿ ಅವ್ರು. ಜಗಳ ಮಾಡ್ಕೊಂತನ ಆಕಿ ಹೊಳ್ಳಿ ಜಗಳ ಆಡಿದ್ರು ಮತ್ತು ಹೊಳ್ಳಿ ಬರ್ತಿದ್ದಳ್ರಿ. ಏನ್ ಮಾಡ್ತಿದ್ರು? ಆಕಿ ತಡ್ಕೊಂಡ್ ಅಲ್ಲೇ ಇರ್ತಾಳ್ರಿ. ಎಲ್ಲಾ ಆಕಿ ಹಿಂಗ್ ಕುತ್ಗಿ ಹಿಡಿದು ಎಲ್ಲಾ ಮಾಡ್ಯಾನ್ರಿ ಅವ. ನಮ್ ಮುಂದೆ ಎಲ್ಲಾ ಹೇಳ್ಯಾಡ್ರಿ ಆಕಿ ಫೋನ್ಯಾಗ. ನಾವು ಹಂಗ ಗಂಡ ಹೆಂಡತಿ ಜಗಳ ಇರುದವ ಅಂತ ಹೇಳಿ ಆಕೆ ಬರ್ತಿದ್ದಳ್ರಿ. ಬರೀ ಬ್ಯಾಡ್ ಬಿಡವ ಅಂದ್ರ ಇಲ್ಲ ನಾವ್ ಹೋಗ್ತೀನಿ ಅಂತ ಹೊಳಿ ಬರ್ತಿದ್ದಳ್ರಿ. ಬರೀ ನಾವು ಏನು ಮಾಡಿಲ್ರಿ. ಈಗಾದ್ರೂ 3 ದಿನ ಆದ್ರೂ ಬಂದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಅವ್ನ ಜೊತೆ ನಾವು ಸಪೋರ್ಟ್ ಕೊಟ್ಟು ಹುಡುಕಾಡಿವ್. ನಾವು ಕೊಡ್ಬೋದಿತ್ತು ನಾವು ಆಗ. ಇಲ್ಲ ಮೊದಲ್ ಜಗಳ ಆಗಿದ್ರು ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದ್ಸಲನು ನಾವು ಆತರ ನಿಮಗ್ ಏನ್ರಿ ಅವ್ರಿಗೆ ಇದು ಇದ್ದಿದ್ದಿಲ್ಲ? ಆಕಿ ಬರ್ತಿದ್ಲ್ರಿ ಮತ್ತೆ ನನ್ ಗಂಡ ಬೇಕಂತ ಮತ್ತೆ ಹೋಗ್ಬಿಡ್ತಿದ್ಲು. ಹೋಗ್ಬಾರ್ದು ಇರ್ಲಿ ಸಂಭಾಳ್ಸ್ಕೊಂಡ್ ಹೋಗು ಅಂತಿದ್ವಿ ನಾವು. ಹಂಗೆ ಯಾರಾದ್ರೂ ಗಂಡನ ಮನ್ಯಾಗ ಇರ್ಬೇಕಂತ ಅನ್ಕೊಂತಾರಲ್ರಿ, ತವ್ರ ಮನ್ಯಾಗ ಇರ್ಬೇಕಂತ ಯಾರ ಅನ್ಕೊಳಲ್ರಿ. ಅಮ್ಮ ಈಗ ನಿಮ್ ಬೇಡಿಕೆ ಏನದು? ಬೇಡಿಕೆ ಏನಕ್ಕಿಲ್ರಿ, ಕೇಳ ಮಗಳಿಗೆ ಏನಾಗೈತಿ ಹಿಂಗೈತದ ನಮ್ಗೆಲ್ಲಾ ಗೊತ್ತಾಗ್ಬೇಕು. ನಮ್ ಮಗಳಿಗೆ ಒಟ್ಟ ಏನಾಗೈತೆ ಅನ್ನೋದು ಏನಿಲ್ಲ ಅನ್ನೋದು ನಮ್ಗೆಲ್ಲಾ ಗೊತ್ತಾಗ್ಬೇಕ್ರಿ. ನಾವ್ ಅಲ್ಲಿವರೆಗೂ ನಮ್ ನ್ಯಾಯ ಸಿಗೋ ಮಟ್ಟ ಇಲ್ಲೇ ಇರ್ತೇವೆ. ಈಗ ಅವ್ರ ಆ ಗಂಡಂದ ತಮ್ಮ ಅಂತಾರು ಜಗಳದು ಏನೂ ಆಗಿಲ್ಲ, ಬರೇ ಹೊಟ್ಟಿ ನುಸೈತ್ ಅಂತ ಹೇಳಿ ಮಾನಸಿಕವಾಗಿ ಬಿದ್ದಾರ ಅಂತ ಅವ್ರ ಮನೆ ಒಳಗಿತ್ತು ನಮ್ಗೇನು ಗೊತ್ತಿಲ್ರಿ. ಸೊಸೆ ನಿನ್ನೆ ಆಕಿ ಹಿಂಗೆಲ್ಲಾ ಹೋಗಾಳ ಅಲ್ರಿ. ಬಾಜುಕ ಅದಾರ್ರಿ, ಮನೆ ಬಾಜುಕ ಅದಾರ್ರಿ, ಬಂದ್ ಮಾತಾಡವಲ್ರಿ ಅವ್ರು. ಅವ್ರದೇನ್ ಕೇಳ್ತೀರಿ? ತಮ್ಮ ಹೆಸರಮ್ಮ? ನಂದಾರಿ. ಅವ್ರ ಸ್ವಲ್ಪ ಕಿವಿ ಸಬ್ ಕ್ಯಾವೆ ಏನಾಗಿತ್ತಣ್ಣ? ಅವ್ರಗ ಒಂದ್ 8-10 ದಿವಸ ಆಗೈತ್ರಿ. ಹೊಟ್ಟೆ ನೋವು ಅನ್ಲಾಗ್ತಿದ್ರ. ಹೋಗಿ ದವಾಖಾನ್ಯಾಗ ಎಲ್ಲಾ ತೋರಿಸಿ ಬಂದಿದ್ವು. ಸ್ವಲ್ಪ ಇದು
ಗರ್ಭಕೋಶ ಮತ್ತ ಇದಕ್ಕ ಬಾವು ಬಂದಿತ್ತು ಅಂತ ಹೇಳಿದ್ರ ಆ ಒಣಗಿನ ಮುಂದಿಗೆ ಸ್ವಲ್ಪ ಕೇಳಿ ಕೇಳಿ ಅದು ಹೊಟ್ಟಿ ಕೊಯ್ದು ಆಪರೇಷನ್ ಮಾಡ್ಬೇಕು ಹಂಗ್ ಮಾಡ್ಬೇಕಂದ್ರ ಸ್ವಲ್ಪ ಅಂಜಾರ ಅವ್ರು. ಮತ್ತ ಮಕ್ಕಳನ್ನು ಆಗಿದಿಲ್ಲ ನಮ್ಗ, ಅದು ಒಂದ್ ಟೆನ್ಷನ್ ಇದ್ದಿರಾಗಿದ್ರ ಮಾನಸಿಕದಾಗ. ಮತ್ತೀಗ ಅದು ಒಂದ್ ಇದು ಮಾಡ್ಕೊಂಡ ಮುಂಜಾನೆ ಸೋಮವಾರ ಮುಂಜಾನೆ 3:30 ಮನಿ ಬಿಟ್ಟು ಹೋಗ್ಬಿಟ್ಟಾರ ಅವ್ರು. ಇಲ್ಲೇ ನಾವು ಎಲ್ಲ ಹುಡುಕಾಡು ಊರ ಎಷ್ಟು ನಮ್ ಕಡೆಯಿಂದ ಎಲ್ಲ ಹುಡುಕಾಡು ಬಂದ್ವಿ ನಾವು, ಅದ್ರ ನಮ್ಗೆ ಸಿಕ್ಕಿಲ್ಲ. ಇಲ್ಲಿ ಒಳಗ್ ಬಂದ್ ನಾವು ನೋಡಿಲ್ಲ, ಎಲ್ಲ ಗೇಟ್ ಬಂದಿರ್ತಾವ ಅಂತ ನಾವು ಅಷ್ಟು ವಿಚಾರ ಮಾಡಿಲ್ಲ. ಅದು ಇವತ್ತು ನಮ್ದು ಫ್ರೆಂಡ್ ಎಲ್ಲ ಬಂದಿರಂತ ವಾಕಿಂಗ್ ಅವ್ರು ನೋಡ್ಯಾರ, ನಮ್ ತಿಳಿಸ್ಯಾರ, ಅದಕ್ಕೆ ಬಂದಿದ್ವಿ ನೋಡಕ್. ಇದು ಮನೆಯವ್ರ ತಪ್ಪ, ಇದು ಏನಂತಾರ ಓಣಿಯವ್ರ ತಪ್ಪ ಅಂತೀರೇನು? ಇಲ್ಲ, ಸ್ವಲ್ಪ ಎಲ್ಲ ಹೆಣ್ಮಕ್ಳು ಹೇಳ್ತಾರಲ್ಲ ಹೊಟ್ಟಿದು ಮಾಡ್ತಾರ ಆಪರೇಷನ್ ಮಾಡ್ತಾರ, ಅದಕ್ಕೆ ಅಂಜಿ ಸ್ವಲ್ಪ ಇದು ಮಾಡ್ಕೊಂಡಾಳ. ಈಗ ಅವ್ರ ತಾಯಿ ಮನೆಯವರು ಆರೋಪ ಮಾಡ್ತಾರೆ ಎಲ್ಲಾ ನಿಮ್ ಜಗಳದ ಸಲುವಾಗಿ ಆಗೈತಿ, ನಿಮ್ ಜಗಳ ಸತಿ ಆತಿತ್ತು. ಜಗಳ ಏನಾಗಿದ್ದಿಲ್ಲ. ಈಗ ಅವ್ರು ಆರೋಪ ಮಾಡಿದ್ದಾರೆ, ಅವ್ರ ಮನಿ ಬಿಟ್ಟಿ ಬರ್ತಿದ್ರು ಅವರು. ಇಲ್ಲ ಅದ್ರ ಸಲುವಾಗಿ ಏನಿಲ್ಲ ಆರೋಪ, ಅದಕ್ಕೇನು ಇದನ್ನೇ ಇಲ್ಲ, ಜಗಳದ ಏನು ಇದನ್ನೇ ಇಲ್ಲ ಇದ್ರಾಗ. ಮೊದಲಿಂತ್ರ 18 ವರ್ಷಲಿಂತ್ರ ಜಗಳ ಹಾಕೋತ್ ಬಂದ. ಜಗಳ ಹಡ್ಕೊ 18 ವರ್ಷ ಆತ, ಮತ್ತ ಅವಾಗೆ ಹೋಗ್ಬಿಡ್ತಿದ್ರಿ ಆಕಿ. ಮತ್ ನಮ್ಗೆ ಮಾನಸಿಕ ಮಾಡ್ಕೊಂಡಾಳಕಿ ಬೇಕಂತ ಹೇಳಿ ವಾಪಸ್ ಬರ್ತಾರ ಅಂತ. ಇಲ್ಲ, ಮಾನಸಿಕ ಮಾಡ್ಕೊಂಡಾಳ್ರಿ, ಮಕ್ಕಳನ್ನು ಆಗಿಲ್ಲ, ಅದೊಂದ್ ಮಾನಸಿಕ. ಮತ್ ಗರ್ಭ ಕೋಶ ತೆಗಿತಾರ ಅಂತ ಹೇಳ್ಯಾರ, ಅದೊಂದ್ ಮಾನಸಿಕ ಮಾಡ್ಕೊಂಡಾಳ್ರಿ ಏಕದಮ್. ಮತ್ ನಾವೆಲ್ಲ ಡಾಕ್ಟರ್ನ ತೋರ್ಸಿವ್, ಡಾಕ್ಟರ್ನ ಹೇಳ್ಯಾರ, ಅಮ್ಮ ನೀವ್ ಮಾನಸಿಕ ಮಾಡ್ಕೊಳಕತ್ತೀಯ, ಹಂಗ್ ಮಾಡ್ಕೋಬೇಡ ಅಂತೆಲ್ಲಾ ಹೇಳ್ಯಾರ ಅವರು. ಈಗ ತಾಯಿ ಮನೆಯವ್ರ ಅಂತಾರೆ ಅದು ನೀವು ದವಾಖಾನಿಗೆ ತೋರ್ಸಲ್ಲ ಅಂತ ಹೇಳಿ. ನನ್ ಕಡೆ ಎಲ್ಲಾ ಪ್ರೂಫ್ ಅದಾವಲ್ರಿ, ದವಾಖಾನ್ಯಾಗ ಅದಾವ, ಯಾರ್ಯಾರ ಕಡೆ ತೋರ್ಸಿ ನಾವು ಡಾಕ್ಟರ್ಗಳು ಅದಾವ, ಅವ್ರಿಗೆಲ್ಲ ತೋರ್ಸಿ. ಅವ್ರು ಆರೋಪಿಸಿದ್ದು ತಪ್ಪು, ಅವ್ರಿಗೇನ್ ಅವ್ರಿಗೂ ತಪ್ಪೇ ಅವು. ನಾವೇನ್ ಇದನ್ನಿಲ್ಲಲ್ಲ. ಮತ್ತ ಆಜು ಬಾಜು ಮಂದಿಗೆ ಕೇಳ್ಬೋದು, ನಮ್ ಜಗಳ ಆಗ್ತದಪ್ಪ ಅಂದ್ರ ಮತ್ತ ಮನ್ಯಾಗ ಇರ್ತಿದ್ರ ಏನ್ರಕಿ. ಈಗ ಅಂತಾರ ಈಗ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ. ಅವ್ರದ್ದು ಇಷ್ಟ, ನಾ ಏನು ಮಾಡಕ್ ಬರ್ತೈತಿ. ಈಗ ಅವ್ರು ನಿಮಗ್ ಹೇಗ್ ಗೊತ್ತಾಯ್ತು ಇಲ್ಲ ಅಂತ? ಇದು ವಾಕಿಂಗ್ ಬಂದಿದ್ರಿ ನಮ್ ಫ್ರೆಂಡ್, ಸುಮ್ಮ ಈಗ 3 ದಿವಸ ಆಗಿತ್ತ. ಅದು ವಾಕಿಂಗ್ ಬಂದಿದ್ರ ಅವ್ರು ನೋಡ್ಯಾರ ಅವ್ರು ಫೋನ್ ಮಾಡಿ ಹೇಳಿದ್ರು ನಮ್ಗೆ. ನಾವು ಎಲ್ಲಾರ ನಮ್ ಮಂದಿ ಕರ್ಕೊಂಡು ನಾನು ಇಲ್ಲೇ ಬಂದ್ಬಿಟ್ಟೆ. ಕಂಪ್ಲೇಂಟ್ ಮಾಡಿದ್ರಿ ಎಲ್ಲ, ಅವೇ ಆ ದಿವಸ ಕಂಪ್ಲೇಂಟ್ ಮಾಡಿವಿ, ಗಾಂಧಿ ಚೌಕ್ ಪೊಲೀಸ್ ಸ್ಟಾಕ್ ಕಂಪ್ಲೇಂಟ್ ಮಾಡಿವಿ. ನಾನೇ ಹೋಗಿ ಮಾಡೇನ್ರಿ. ಯಾವಾಗ ಮಾಡ್ರಿ ಕಂಪ್ಲೇಂಟ್ ಸೋಮವಾರ ದಿನ ಮಾಡೇನ್ರಿ. ಹೋಗಿದ್ ಯಾವಾಗ ಅವ್ರು ಸೋಮವಾರಿ ಬೆಳಿಗ್ಗೆ ಹೋಗ್ಯಾರ್ರಿ. ಬೆಳಿಗ್ಗೆ ಹೋಗಿದ್ರೆ ಕಂಪ್ಲೀಟ್ ಯಾವಾಗ ಮಾಡ್ರಿ ನೀವು? ನಾವು ಅಡ್ಡಾಡಿ ಎಲ್ಲ ನೋಡಿವು. ಮಧ್ಯಾಹ್ನಕ್ಕ 12 ಗಂಟೆಗೆ 1 ಗಂಟೆಗೆ ಕಂಪ್ಲೇಂಟ್ ಮಾಡಿವು. ಆಮೇಲೆ ಅವ್ರು 5:30 ಫೋಟೋ ತಗೊಂಬ ಅಂತ ಹೇಳಿದ್ರೆ 5:30 ಫೋಟೋ ಹೋಗಿ ಕೊಟ್ಟು ಬಂದಿವಿ ಅವ್ರಿಗೆ. ಅವ್ರ ತಾಯಿಯವ್ರ ಮನೆಗೆ ಫೋನ್ ಮಾಡಿದ್ರು ಮತ್ತೆ ಅವ್ರು ಮುಂಜಾನೆ ಫೋನ್ ಹಚ್ಚಿದ್ದೆ, ಅವರು ಬಂದಿರು, ತಾಯಿ ಮತ್ ನಮ್ಮ ಅವ್ರ ಮಗನು ಬಂದಾರ, ಎಲ್ಲರೂ ಬಂದಾರಿ. ಇಲ್ಲ ಆ ಟೈಮ್ ಹೋಗಿದ್ದೇವೆ ನಾ ಮುಂಜಾನೆ ಫೋನ್ ಹಚ್ಚಿದ್ದೆ ಅವ್ರಿಗೂ ರೀ. ಅವರು ಅಂಜಿ ಅವ್ರು ಬಂದಾರ, ಏನಾಗಿತ್ತು ನೋಡ್ರಿ ಅಂತ ಹೇಳಿದ್ರೆ ನಾವ್ ಎಲ್ಲಾ ಗಾಡಿ ಅದು ತಗೊಂಡ್ ಎಲ್ಲ ನೋಡ್ಕೊತ ಅಡ್ಡಾಡಿವ್ರಿ. ನಿಮ್ಮ ಹೆಸರು? ಶೈಲೇಂದ್ರ ಬಳಂಕರ್. ಮತ್ ಹೇಳ್ಬೇಕ್ರಿ, ಹೇಳಿವಲ್ರಿ. ಅಮ್ಮ ಏನಾಗಿತ್ತಮ್ಮ? ಅದೇ ನಮ್ಮ ಅಕ್ಕಾರಿ ಅವ್ರು, ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವಾಗಿ ತ್ರಾಸ ಆಗಿತ್ರಿ. ಅಷ್ಟೊಂದ್ ಬಾಳ ಸಿವಿಯರ್ ಏನ್ ಬಾಳ ಇದ್ದಿದಿಲ್ರಿ, ಕಡಿಮೆನೇ ಇತ್ತು. ಆ ತ್ರಾಸ ಆಗಿದ್ದಕ್ಕ ನಮಗ ಅವತ್ ನೈಟ್ ಫೋನ್ ಹಚ್ಚಿದ್ರಿ. ಹಚ್ಚಿದ್ರೆ ಹಿಂಗ ಆಗ್ತೈತಿ, ನನಗ್ ತ್ರಾಸ ಆಗತ್ತಂದ್ರ ಇಲ್ಲ ಬಿಡು ತಗೊಂಡ್ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋ, ಕಡಿಮೆ ಆಗತ್ತಂತ ಹೇಳಿದ್ವಿ ನಾವು. ಅಷ್ಟೇ ರೀ ನಾವು ಮಾತಾಡಿದ್ದಕ್ಕಿ ಜೊತೆ. ಮತ್ತೆ ಅವ್ರ ಮನೇಲಿ ಮತ್ ರಾತ್ರಿ ಅವ್ರ ಗಂಡ ಏನ್ ಮಾತಾಡನೋ ಅಕ್ಕಿ ಏನ್ ಮಾತಾಡೋ ನಮಗ್ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಫೋನ್ ಹಚ್ಚಾರ್ರಿ ಅವ್ರು 4:15ಗೆ. ನಮ್ಮ ಮಾಮ ಫೋನ್ ಹಚ್ಚಾನ್ರಿ, ನಮ್ಮ ಅಕ್ಕನ ಗಂಡ ಹಚ್ಚಿ, ಇಲ್ಲ ನಿಮ್ಮ ಅಕ್ಕ ಎಲ್ಲೋ ಹೋಗ್ಯಾಳ, ಎದ್ದು ಹೋಗ್ಬಿಟ್ಟಾಳ, ತಾಳಿ ಚೈನು ಕಿವ್ಯಾನು ಎಲ್ಲಾ ಇಲ್ಲೇ ಇಟ್ಟು, ಫೋನು ಆಧಾರ್ ಕಾರ್ಡು ಏನೂ ಇದಿಲ್ಲ, ಇಲ್ಲೇ ಇಟ್ಟು ಹೋಗ್ಯಾಳ, ನಾನು ಎಲ್ಲಾ ಕಡೆ ಹುಡ್ಕಿನಿ ಸಿಕ್ಕಿಲ್ಲ ಅಂದ್ರಿ. ನಾನು ಅದೇ ರೀ ನಮ್ ತಮ್ಮಾರ್ಗ್ ಹೇಳ್ಯಾಳ್ರಿ ಆ ಮಾತು, ಕೆರಿ ಬಾವಿ ನೋಡು ಬಾವ್ಯಾಗ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ. ಅವ್ರ ಮುಂದನು ಹೇಳಾಳ್ರಿ, ಮಾತಾಡಾಳ್ರಿ ಆಕಿ ಆ ಮಾತು. ನಾವು ಆಂಧ್ರದಲ್ಲಿ ಇರ್ತೀನ್ರಿ ನಾನು. ಶನಿವಾರ ದಿನ ನಮ್ಮ ಊರಿಗೆ ಬಂದಾರ, ನಾವು ತೋರಿಸ್ತೀವಿ ಅಂತ ಹೇಳಿವಿ. ತೋರಿಸ್ತೀವಿ ಅಂತಂದಾಗ ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿ ಏನ್ ಮಾಡ್ಯಾನ, ನಾ ತೋರಿಸ್ತೀನಿ ಅಂತ ಹೊಳ್ಳಿ ವಾಪಸ್ ಸಾಯಂಕಾಲ ಐತಾರ ದಿನ, ಐತಾರ ನೈಟ್ 3 ಗಂಟೆಗೆ ಇಲ್ಲ ಅಂತ ಇವ್ರು ಫೋನ್ ಮಾಡ್ಯಾರ ನನಗೆ. ಇದು ನಮ್ಮ ಮಾವಾರ ಇಲ್ಲೇ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ, ನಾವು 3 ದಿನ ಆಯ್ತ್ರಿ ಹುಡ್ಕಾಕ. ನಿನ್ನಿನೂ ಬಂದಿವ್ರಿ ಈ ಪ್ಲೇಸಿಗೆ ನಾವು ನಿನ್ನೆ ನೋಡಿವಿ. ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ, ಇಲ್ಲಿ ಬಂದಿಲ್ರಿ, ಇಲ್ಲಿ ಹಾಕಿತ್ತದ ಆ ಸೈಡ್ ಅಷ್ಟ ನೋಡ್ಕೊಂಡು ಹೋಗಿವ್ರಿ. ನಿನ್ನೆನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲಾ. ಮತ್ತ ಅಲ್ಲಿ ಬುಟ್ನಾಳ ಕೆರಿ ಐತಲ್ರಿ, ಅಲ್ಲಿ ಹೋಗಿವ್ರಿ ನಾವ್, ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ.
ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿವ್ರಿ ಕೊಟ್ಟಾರ್ರಿ ಅದ್ರೊಳಗೂ FIR ದೊಳಗೂ ಸ್ವಲ್ಪ ಮಿಸ್ಟೇಕ್ ಮಿಸ್ಟೇಕ್ ಅದಾವ್ರಿ ಎಲ್ಲ ಮಾಡ್ಯಾರ ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು ನೈಟಿ ಹಾಕೊಂಡ್ ಹೋಗ್ಯಾಳು ಆಕಿಗ ಗಂಡಗೆ ಗೊತ್ತಿಲ್ಲ ಒಂಥರ ಅಂತ್ರಿ ಹೇಳ್ಯಾರ ಅಲ್ಲಿ ಬರ್ಸಿದ್ ಒಂಥರ ಮಾಡ್ಯಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಈಗ ಆಗೈತ್ರಿ ಮೇಡಮ್ ಅವ್ರು ಗಂಡನ ಮನೆಯದವ್ರದ್ದು ಏನ್ರಿ ಕೈ ವಾಡ ಐತಂತ ಹೌದ್ರಿ ನಾವ್ ಈಗಾದ್ರೂ ಹೇಳ್ತೀವಿ ಅವ್ರಿಬ್ರು ಎನ್ಕ್ವೈರಿ ಮಾಡ್ಬೇಕ್ರಿ ಅದ ಯಾರಿಬ್ರಿಗೆ ಅವ್ರ ತಂದೆ ಅತ್ತಿ ತಾಯಿಗೆ ಮಾಡ್ಬೇಕ್ರಿ ಅದ ಅವಾಗ ಗಂಡಾರಿ ಈಗ ತಂದೆ ತಾಯಿ ಇಲ್ಲ ಅವರು ಗಂಡದ ತಮ್ಮಗ ಅಣ್ಣಾಗ ಅವ್ರ್ ನಮ್ಮ ಕೇಳಿದಾಗ ಮಾವ, ಏನಂದ್ರು ಅವ್ರ್ ನಮ್ಮ ಮಾವ ಬರೀ ಅವ ಹೊಟ್ಟಿ ಕರ್ಸಿ ನುಸುದು ಅಷ್ಟೇ enquire ಮಾಡ್ಬೇಕು. ರೀಸನ್ ಮತ್ತೆ ಏನು ಇಲ್ಲ ಅಂತಾರ ಈಗ ನೋಡ್ರಿ ನಮ್ಮ ಅಕ್ಕ ನಮ್ ಗಂಡ ಇರ್ತಾರ್ರಿ ಈಗ ಮನ್ಯಾಗ ತ್ರಾಸ ಐತಂತಂದ ಮೇಲೆ ತೋರ್ಸ್ಕೋಬೇಕು ಹೌದ್ರಿ ಆಗ್ಲಿಕ್ಕಂದ್ರ ಕಳಿಸ್ ಕೊಟ್ಬಿಡ್ಬೇಕು ನಮ್ಗ ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮುಕ್ಕೊಂಡಾಳ ಇಲ್ಲಿ ಕುಡ್ಕೊಂಡ್ ಕುಂತಿ ನಾನು 3 ಗಂಟೆಗೆ ಎದ್ದೋಗೇನತ್ ನಮ್ ಮುಂದ್ ಹೇಳಿದ್ರ ಡ್ರಿಂಕ್ಸ್ ಮಾಡಿ ಮಲ್ಕೊಂಡ್ ಬಿಟ್ಟಿನಿ ನಾನು ಅಂತನ್ರಿ ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಅತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ರಿ ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳ್ಯಾಡ್ರಿ ಅಷ್ಟೆಲ್ಲಾ ಹೌದ್ ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ ಈಕಿ ಸಿವಿಯರ್ ನೋವು ಐತಿ ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಆದವನಿಗೆ ಬಾಜುನೇ ಇರ್ತಾನೆ ಹೇಳ್ರಿ ಎಷ್ಟು ದಿವಸ ಆದ್ರೂ ನಡೆಯುತ್ತೆ ಜಗಳ ನಿಮ್ದು ಅವ್ರದ್ದು ಅವ್ರದ್ ನಡೆದ ಈಗ ಒಂದ್ 18-20 ವರ್ಷದಿಂದ ಚಲನ ಐತ್ರಿ ಅದು ಬರೋದು ಹೋಗೋದು ಎಲ್ಲಾ ಮಾಡ್ಯಾರ ಒಂದ್ಸಲ ನಾನ ಇಲ್ಲೇ ಕೆಲಸ ಮಾಡೀನಿ ಗಾಂಧಿ ಚೌಕ್ ಮಾತಾಡ್ರಿ ಗಾಂಧಿ MR ಚೌಕ್ನಾಗ ನಾನು ಅಲ್ಲಿ MRದಾಗ ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ ದೀಪಕ್ ಸುಂಕರ್ ಸರ್ ಅದಾರಲ್ಲ ಒಂದ್ಸಲ ಅವ್ರ ಬಗೆಹರಿಸಿ 6 ತಿಂಗಳು ಊರಾಗ ನಾನಾ ಕರೆಸಿ ನಾನಾ ಕೊಡ್ಸಿನಿ ಅವಾಗ ಎಲ್ಲಾ ಪೈಪ್ ತೊಗೊಂಡ್ಬಿಡದಾನ ಎಲ್ಲಾ ಮಾಡ್ಯಾನ ಈಚ್ಕಾನ ಎಲ್ಲಾ ಮಾಡ್ಯಾನ ಅಷ್ಟಾದ್ರೂ ಆಕಿ ಇಲ್ಲೇ ಅದಾಳ ಎಂದೂ ಒಂದ್ ದಿನ ಮನಿ ಬಿಟ್ಟು ಹೋಗ್ಲಾರ್ದಾಕಿ 3 ಗಂಟೆಗೆ ಹೆಂಗ್ ಹೋದಕ್ಕೆ ಹರಾಜ್ಮೆಂಟ್ ಮಾಡ್ಯಾರ ಅವ್ರಕಿ ಮಾನಸಿಕ ಕಿರುಕುಳ ಕೊಟ್ಟಲ್ಲೇ ಹೋಗ್ಯಾಳಕಿ ಕುತ್ಗಿ ಇಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮಗೆ ಇವ್ರದ್ದು ದೀಪಾ ಅಂತ ಹೇಳ್ರಿ ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ನಮ್ಮ ಆರೋಪ ಯಾರ ಮೇಲೆ ಮಾಡ್ತೀರಿ ಆರೋಪ ಯಾರ ಮೇಲೆ ಆರೋಪ ಅವ್ರ ಮ್ಯಾಗ ಮಾಡ್ತೀರಿ ನಾವು ಅವ್ ಮಾವನ್ ಮ್ಯಾಗ ಅವ್ರ ಮ್ಯಾಗ ಈಗ ಅವ್ರ ಗಂಡನ ಮೇಲೆ ಅದೇ ಅದೇ ರೀ ಗಂಡನೇ ಮಾಮಾರಿ ಈಗ ನೀವು ನಮ್ಮ ಅಕ್ಕನ ಐತಿ ಸ್ವಂತ ಅವ್ರ ಗಂಡಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಎಲ್ಲಾ ಮಾಡಿವ್ರಿ ಎಲ್ಲಾ ಮಾತಾಡಿ ನಿನ್ ಮನಿಗ್ ಹೋಗಿನಿ ಕೇಳಿವ್ ನಾವೆಲ್ಲ ಕೇಳಿವ್ರಿ ಇದೇ ಹೇಳ್ತಾನ್ರಿ ಅಕ್ಕಿದೇ ತಪ್ಪ ಹೇಳ್ತಾನ ಹಿಂಗ ಆಗೈತಿ ಅಂತ ಹೇಳಿದ ಮೇಲೆ ಈಗ ಬಂದಿಲ್ಲ ಅವ್ರು ಇಲ್ಲೇ ಅದಾರ ಮಾತಾಡಂಗಿಲ್ರಿ ಅವ್ರು ಇಲ್ಲೇ ಅದಾರ ಅದಾನ್ರಿ ಕರೆಕ್ಟ್ ಕೇಳ್ರಿ ಅವ್ನ ಅವ್ರ ತಮ್ಮರ ಮಾತಾಡಿದ್ರಲ್ರಿ ಈಗ ಇದು ಆಗಿದ್ದು ಗೊತ್ತಾದ್ಮೇಲೆ ನೀವು ಏನ್ ಅವ್ರು ಮಾತಾಡಿಲ್ಲ ಕೊಡ್ತೀವ್ರಿ ನಾವು ಕೊಡ್ತೇವ್ರಿ ಕಂಪ್ಲೇಂಟ್ ಕೊಟ್ಟ ಹೋಗ್ತೀವ್ರಿ ನಾವು ಮತ್ ನಮ್ಮ ಅಕ್ಕನ ಇಲ್ಲ ಅಂತಂದ ಮ್ಯಾಗ ಅದ್ ಏನಾಗೈತ ನಮ್ಗೆ ಎನ್ಕ್ವೈರಿ ಆಗ್ಬೇಕಿಲ್ರಿ ಅವ್ರ ಮೇಲೆ ಏನ್ ಕ್ರಮ ಆಗ್ಬೇಕಂತ ಅದ್ ಮಾಡ್ಬೇಕ್ರಿ ಅದ್ ಏನಾಗೈತ ಗೊತ್ತಾಗ್ಬೇಕಲ್ರಿ ನಮ್ ಬೇಡಿಕೆ ಅನ್ನಕ್ ಏನಿಲ್ರಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ಬೇಕ ಇವ್ರ ಯಾಕೆ ಹಿಂಗ್ ಮಾಡಿದ್ರ ಇಷ್ಟ್ಯಾಕ್ ನೆಗ್ಲೆಕ್ಟ್ ಮಾಡಿದ್ರ ಅಂತ ನಿನಗ್ ಬೇಡಾಗಳಲ್ಲ ಕರ್ಕೊಂಡ್ ಬಂದ್ ಬಿಡ್ಬೇಕಿಲ್ಲ ನಮ್ಮಪ್ಪ ಇದಾರ್ರಿ ತೋರಿಸ್ತೀನಿ ಅಂತ ಹೇಳಿ ಕರೆಸಿ ಮತ್ ಹಿಂಗ್ ಮಾಡಿದ್ರಿ ಹಿಂಗ ಶನಿವಾರ ನಮ್ಮವ್ವ ನಮ್ಮ ಅಪ್ಪರ ಊರಿಗೆ ಹೋಗ್ಯಾಳ್ರಿ ಈಕಿ. ಬಂದಾಳ ಐತಾರ ವಾಪಸ್ ಇಲ್ಲಿ ಬಂದಾಳ ವಿಜಯಪುರ ಶನಿವಾರ ನಮ್ ಬಂದಾಳ ನಮ್ಮಮ್ಮ ಅಂದಾಳ ತಾಳಿ ಗುಂಡಾರ ಮಾರಿ ತೋರಿಸ್ತೇನೆ ಇಲ್ಲಿ ಯಾರಂತ ಇಲ್ಲ ನನ್ ಗಂಡ ತೋರಿಸ್ತಾನ ಅಂತ ಫೋನ್ ಮಾಡ್ಯಾನ ನಾ ಹೋಗ್ತೀನಿ ಅಂತ ಆಗಿಂದಾಗ 2 ತಾಸು ಮನ್ಯಾಗಿದ್ದು ವಾಪಸ್ ಬಂದಾಳ ಆಕಿ ಊರಿಗೆ ವಿಜಯಪುರ ಮಾಡ್ಕೊಳ್ದಾಗಿದ್ರ ಅಲ್ಲೇ ಮಾಡ್ಕೋಬಹುದಿತ್ತಲ್ಲ ಶನಿವಾರ ಅಲ್ಲಿಂದ ಬಂದಾಳ ಎಲ್ಲಿ ನಮ್ಮ ಊರು ಸಿರೋಳ ಗದಗ ಜಿಲ್ಲಾ ರೀ ಕರಗುಂದ ತಾಲೂಕು ಅಲ್ಲಿಂದ 3 ತಾಸು ಜರ್ನಿ ಅಲ್ಲಿಂದ ಏನ್ರ ಮಾಡ್ಕೋಬಹುದಿತ್ತಲ್ಲ ಇಲ್ಲೇ ಬಂದ ದವಾಖಾನೆಗೆ ತೋರ್ಸಲ್ಲಿ ತೋರ್ಸಿಲ್ರಿ ಅವ್ರು ದವಾಖಾನಿಗ್ ತೋರ್ಸಿಲ್ರಿ ಆಕಿಗೆ 2 ತಿಂಗಳ ಆಯ್ತ್ರಿ ಹೊಟ್ಟೆ ನೋವು ಬಂದು ಆಕಿನ ಈಗ 1 ವಾರ ಆತ್ರಿ ಅವ್ರು ದವಾಖಾನಿಗ್ ತೋರ್ಸಾಕತ್ತು ಅವ್ರು ನೆಗ್ಲೆಕ್ಟ್ ಮಾಡ್ಯಾರ ಅವ್ರು ತೋರ್ಸಿಲ್ಲ ನಾನ್ ಅಲ್ಲಿಗೆ ಕೇಳಿದ್ರೆ ನಿಮ್ ಗಂಡ ಏನನ್ ಜಗಳ ಮಾಡ್ಯಾನ ಅಂದ್ರೆ ಅವ್ನ್ ಮಾಡಿ ಏನ್ ನಿನ್ ಮಾಮ ಜಗಳ ಏನನ್ ಆಗೈತಿ ನಿಮ್ಗಂದ್ರೆ ನಾನ್ ಆಕಿನ್ ಮಾತಾಡ್ಸಕ್ಕೆ ಹೋಗಲ್ಲಪ್ಪ ಆಕಿಗೆ ಏನ್ ಹೇಳಕ್ಕೆ ಹೋಗಲ್ಲಪ್ಪ ನಾವು ಆಕಿ ಎಲ್ಲಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ತೋರ್ಸಿನ್ ನಾನು ಅಂತ ಹೇಳ್ತಾನ್ರಿ ಅವ್ರ ತಂಗಿರಿ ನಾನ್ ಆಕಿ ಅಕ್ಕರಿ ನಾ ತಮ್ಮಾರಿ ಮೂರ್ ಜನ ನಾವು ಇವ್ರು ನಮ್ ತಾಯಿಯವ್ರು ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತತ್ ನನಗ್ ಬಾ ಹೊಟ್ಟೆ ಮಿಸಾಗತ್ತತಿ ನಾ ಹೊಕ್ಕಿನಿ ನಾ ಇರುದಿಲ್ಲ ಅಕ್ಕ ನಾ ಸಾಯ್ತೀನಿ ಅಂದ್ಲು ಹಂಗ ಅನ್ಬೇಡವಾ ನಾ ಬಿದ್ರಿ ದವಾಖಾನಿಗೆ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ ಆಕಿ ಗಂಡು ಹೇಳಿ ನೋಡ್ ಹಿಂಗ್ ಮಾಡಾಕತ್ತ ಬಾ ತ್ರಾಸ ಅನ್ನಕತ್ತಾಳ ಏನ್ ಮಾಡ್ತೀರಿ ನೋಡಣ ನಾ ಇಲ್ರಿ ಎಲ್ಲಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಳ್ರಿ 1 ಗಂಟೆಗೆ ಹೋಗುಣ ಅಂತ ಅವನು ಹೇಳ್ಯಾನ್ರಿ ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ ಇಷ್ಟ ಆಗ್ಯದ ನೋಡ್ರಿ ಸರ್ 4:15 ಫೋನ್ ಹಚ್ಚಿ ಯಾರು ಅಂತಿಲ್ರಿ ಮೇಡಮ್ ಅದಕ್ಕೆ ನೀವು ಯಾಕಂದ್ರೆ ಮೊದಲು 4 ದಿವಸ ಸಂಜೆ ಮುಂದೆ ಹೋಗಿ ಭೇಟಾಗ್ಬೋದಾಗಿತ್ತಲ್ಲ ಅವ್ರಿಗೆ ನಾವ ಬೆಟ್ ಆಗ್ಬೇಕಿತ್ತು ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ ಬರ್ತಾ ಬಿಡು ನೋಡ್ತಾ ಬಿಡು ಬರ್ತಾಳ ದವಾಖಾನಿ ತೋರ್ಸಿದ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು ತೋರ್ಸಿದ್ರ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ ಈ ತರ ಮಾಡ್ಕೊತಾ ಅಂತ ನಮಗ್ರ ಏನ್ ಗೊತ್ತ್ರಿ ಮನ್ಯಾಗ ಏನ್ ಕೇಳ್ಕೊಳೈತೇನ್ರಿ ಅಕ್ಕಿಮ ಒಂದು ಮನ್ಯಾಗ ಈಗಿಂದ ಮೊದಲ ಸಪ್ ಜಗಳ ಇತ್ತರಿ ಅವ್ರದ್ದು ನಾವ ಮಾಡಿಸಿದ್ವಿ ಅದನ್ನ ನಮ್ ಕಡೆನ ಬರ್ತಿದ್ರು ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ ಇಲ್ಲ ಅಂದ್ರ ನೀನಾರ ಹೋಗವಾ ತ್ರಾಸ ಇತ್ತಂದ್ರ ಗಂಡ ಮನ್ಯಾಗ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು ಸುಳ ಇದ್ ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್ ಹೇಳಾನ ಇಲ್ಲ ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ
7 ತಿಂಗಳು ಹೋಗಿದ್ದಳ್ರಿ ಮತ್ ಬಂದ್ಲು ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ ಮಕ್ಳು ಆಗಿತ್ತಿಲ್ಲ ಮಕ್ಳಾಗಿದ್ದಿಲ್ರಿ ಈಕಿಗೆ ಮಕ್ಳಾಗಿದ್ದಿಲ್ಲ ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ ನಾ ಒಬ್ಬೇಕೆ ಇರ್ತೀನಿ ಯಾರು ಮಾತಾಡ್ತಿದ್ದಿಲ್ಲ ನಾ ಒಬ್ಬೇಕೆ ಇರ್ತೀನಿ ಅಂತಿದ್ದಳ್ರಿ ಮದುವೆ ಆಗಿ 8 ವರ್ಷ ಆಗಿತ್ತು ಮದ್ವೆ ಆಗಿ 18 ವರ್ಷ ಆಯ್ತ್ರಿ ಮತ್ತೆ ಹಣದ ಏನ್ ಕಿರ್ಕೊಳ ಐತೇನ್ರಿ ಹಣದ್ದೇನ್ ಕಿರಿಕಿರಿ ಇಲ್ರಿ ಒಟ್ಟ ಆಕಿಗೇನು ಮಾನಸಿಕ ಆಗ್ಬಿಟ್ಟಿತ್ರಿ ಗಂಡ ಸರಿಯಾಗಿ ನೋಡಲ್ಲ ನನಗೆ ಯಾರು ಮಾತಾಡ್ಸಂಗಿಲ್ಲ ನನಗೆ ಯಾರು ಇದು ಮಾಡಂಗಿಲ್ಲ ನಾ ಒಬ್ಬೇಕೆ ಇರ್ತೀನಿ ಮನ್ಯಾಗ ಹಿಂಗ ಮತ್ತೆ ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ ಅವ್ರ ಟೇಲರಿಂಗ್ ಮಾಡ್ತಿದ್ರಿ ನಿಮ್ಮ ಹೆಸರು ವಿಜಯಲಕ್ಷ್ಮಿ ನೀವೇನಾಗ್ಬೇಕು ನಾ ಅಕ್ಕ ಆಗ್ಬೇಕ್ರಿ ದೊಡ್ಡಮ್ಮನ್ ಮಗಳು